ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ಹಿಂಗೆ ನನ್ನ ಫೇಶಿಯಲ್ ಹೇರ್ನ ಯಾವ ಥರ ರಿಮೂವ್ ಮಾಡ್ತೀನಿ, ಅಪ್ಪರ್ ಲಿಪ್ನ ಮತ್ತು ಐಬ್ರೋಸ್ನ ಯಾವ ಥರ ರಿಮೂವ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ. ನಾನು ಯಾಕೆ ಫೇಶಿಯಲ್ ರೇಸರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನನ್ನ ಫೇಸಲ್ಲಿ ಐಬ್ರೋಸ್ ಮಾಡಿಸಿದಾಗ ತುಂಬಾ ಗಾಯ ಆಗ್ತಿತ್ತು, ಮತ್ತು ಹಿಚ್ಚಿಂಗ್ ಬರ್ತಿತ್ತು, ರ್ಯಾಷಸ್ ಬರ್ತಿತ್ತು, ಪಿಂಪಲ್ಸ್ ಆಗ್ತಿತ್ತು, ದಪ್ಪು ಪಿಂಪಲ್ಸ್ ಬರ್ತಿತ್ತು. ಆ ಪಿಂಪಲ್ಸ್ ಹೋಗಿಸ್ಕೊಳ್ಳೋಕ್ಕೆ 1 ವೀಕ್ ಬೇಕಾಗ್ತಿತ್ತು. 1 ವೀಕ್ ಆದಮೇಲೆ ಮತ್ತೆ ನಾನು ಐಬ್ರೋಸ್ ಬಂದೇ ಬಿಟ್ಟಿರೋದು. ಅದೆಲ್ಲ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ನಾನು ಫೇಶಿಯಲ್ ರೇಸರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಫೇಶಿಯಲ್ ರೇಸರಲ್ಲೇ ಅಪ್ಪರ್ ಲಿಪ್ಪು ಮತ್ತು ಫೇಶಿಯಲ್ ಹೇರ್ನ ಮತ್ತು ಐಬ್ರೋಸ್ನ ಶೇವ್ ಮಾಡ್ಕೋತೀನಿ. ಕೆಲವ್ರಿಗೆ ಅನಿಸ್ಬೋದು ಶೇವ್ ಅಂದರೆ ಬಾಡಿ ಶೇವ್ ಮಾಡ್ಕೋತಾರಲ್ಲ ಅದ್ರಲ್ಲಿ ಮಾಡ್ಕೋತಾರ ಅಂತ. ಡೆಫಿನೆಟ್ಲಿ ಇಲ್ಲ, ಅದರಲ್ಲ. ಬಾಡಿ ಶೇವ್ ಮಾಡೋಕ್ಕೆ ಅಂತಲೇ ಬೇರೆ ಶೇವರ್ ಇರುತ್ತೆ, ಫೇಶಿಯಲ್ ರೇಸರೇ ಬೇರೆ ಇರುತ್ತೆ. ನಾನು ಫೇಶಿಯಲ್ ರೇಸರ್ನ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಇದರಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ನಾನು ಇದರಲ್ಲೇ ಪರ್ಚೇಸ್ ಮಾಡಿ ಯೂಸ್ ಮಾಡೋದು. ಕೆಲವೊಬ್ರು ಹೇಳ್ತಾರೆ ಅಪ್ಪರ್ ಲಿಪ್ನ ಮಾಡೋದ್ರಿಂದ ಫೇಸಲ್ಲಿ ಹೇರು ತುಂಬಾ ಫಾಸ್ಟಾಗಿ ಗ್ರೋ ಆಗುತ್ತೆ ಮತ್ತು ಹೇರು ತಿಕ್ಕಾಗಿ ಬರುತ್ತೆ ಅಂತ. ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ. ನಾನು ಒಂದು 10 ಡೇಸ್ ಒನ್ಸ್ ಅಪ್ಪರ್ ಲಿಪ್ ಮಾಡ್ತೀನಿ. ನಾನು ಒಂದು 4 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಆ 4 ಇಯರ್ಸಲ್ಲಿ ನನಗೆ ಯಾವುದೂ ಆ ಥರ ಚೇಂಜಸ್ ಕಾಣಿಸಿಲ್ಲ. ರಿಮೂವ್ ಮಾಡಿ, ನಿಮ್ಗೆ ಅಷ್ಟು ಭಯ ಇದ್ದರೆ ಅಪ್ಪರ್ ಲಿಪ್ಪಲ್ಲಿರೋ ಹೇರ್ನ ಫಸ್ಟು ರಿಮೂವ್ ಮಾಡಿ, ಟೆಸ್ಟ್ ಮಾಡಿ, 1 ಮಂತ್ ಆರ್ 2 ಮಂತ್ ಬಿಡಿ. ಆಮೇಲೆ ನೋಡಿ ನಿಮಗೆ ಯಾವ ಥರ ಚೇಂಜಸ್ ಕಾಣಿಸ್ತಿದೆ ಮತ್ತು ನಿಮಗೆ ಏನು ಅನ್ನಿಸ್ತಿದೆ. ನಿಮ್ಮ ಹೇರ್ ತಿಕ್ಕಾಗಿ ಬರ್ತಿದೆಯಾ ಮತ್ತು ನಿಮಗೆ ತುಂಬ ಬೇಗ ಗ್ರೋ ಆಗ್ತಿದೆಯಾ ಅಂತ ನಿಮಗೆ ಟೆಸ್ಟ್ ಮಾಡ್ಕೊಳ್ಳಿ. 1 ಮಂತ್ ಆರ್ 2 ಮಂತ್ ಟೈಮ್ ಕೊಡಿ, ಟೆಸ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ಅಪ್ಪರ್ ಲಿಪ್ ಮಾಡಿದಾಗ ನೀವು ಟೆಸ್ಟ್ ಮಾಡ್ಕೋತೀರಾ ಅಲ್ವಾ, ಅವಾಗ ಏನಾದರೂ ನಿಮ್ಗೆ ಯಾವುದೇ ಥರ ಚೇಂಜಸ್ ಕಾಣಿಸ್ಲಿಲ್ಲ ಅಂದರೆ ನಿಮ್ಗೆ ಇದು ಅಡ್ಜಸ್ಟ್ ಆದರೆ ಆಗ ನೀವು ಅಪ್ಪರ್ ಲಿಪ್ ಮಾಡ್ಕೋಬೋದು, ಐಬ್ರೋಸ್ ಮಾಡ್ಕೋಬೋದು, ಫೇಸಲ್ಲಿರೋ ಹೇರ್ನೆಲ್ಲ ರಿಮೂವ್ ಮಾಡ್ಬೋದು. ಆ ಥರ ಮಾಡ್ಕೊಳ್ಳಿ. ನಾನು ಏನು ಹೇಳ್ತಿರ್ತೀನೋ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹೊರತು ಅದು ನಿಮಗೆ ಹೆಲ್ಪ್ ಆಗಲ್ಲ. ನೀವು ಎಕ್ಸ್ಪೀರಿಯೆನ್ಸ್ನ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು. ಜಸ್ಟ್ ಕೇಳಿ ಸುಮ್ಮನೆ ಆಗ್ತೀರಾ ಮತ್ತು ನಿಮ್ಗೆ ಅದೇ ಡೌಟ್ಸ್ಗಳಿರುತ್ತೆ. ಬಟ್ ನಿಮ್ಗೆಲ್ಲದಕ್ಕೂ ಕ್ಲಾರಿಟಿ ಬೇಕು ಅಂದರೆ ನೀವೊಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನೀವು ಫೇಶಿಯಲ್ ರೇಸರ್ನ ಯೂಸ್ ಮಾಡ್ಬೋದು. ಇಷ್ಟ ಆಗಲಿಲ್ಲ ಅಂದರೆ ಮಾಮೂಲಿ ನೀವು ವ್ಯಾಕ್ಸಿಂಗ್ ಮಾಡಿಸ್ಬೋದು, ಥ್ರೆಡಿಂಗ್ ಮಾಡಿಸ್ಬೋದು, ಕಂಟಿನ್ಯೂ ಮಾಡ್ಬೋದು. ನೀವು ಮೊದಲೇ ಯಾವ ಥರ ಮಾಡ್ತಿದ್ರಿ ಅದನ್ನು ಕಂಟಿನ್ಯೂ ಮಾಡ್ಬೋದು. ಫಸ್ಟ್ ನೀವು ಫೇಶಿಯಲ್ ಹೇರ್ನ ರಿಮೂವ್ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ ಫೇಸ್ ವಾಶ್ ಮಾಡಬೇಕು. ನೀವು ಫೇಸ್ ವಾಶ್ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಫೇಸಲ್ಲಿ ರ್ಯಾಷಸ್ ಆಗುತ್ತೆ, ಇಚಿಂಗ್ ಬರುತ್ತೆ, ನಿಮ್ಮ ಫೇಸಲ್ಲಿ ತುಂಬಾ ಡಸ್ಟ್ ಇರುತ್ತಲ್ಲ, ಅದಕ್ಕೆ ನೀವು ಫಸ್ಟು ಫೇಸ್ ವಾಶ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ನಿಮ್ಮ ಹೇರ್ನ ನೀವು ಫಸ್ಟು ಟೈ ಮಾಡಬೇಕು, ಆಮೇಲೆ ಫೇಸ್ ವಾಶ್ ಮಾಡಬೇಕು. ಆಮೇಲೆ ಒಂದು ಟವಲ್ ತೊಗೊಂಡು ಫೇಸ್ನ ಒರೆಸ್ಬೇಕು. ಥರ್ಡ್ ಸ್ಟೆಪ್ ಏನಂತ ಅಂದರೆ ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊಳ್ಳಿ. ನಾನಿವಾಗ ಫೇಸ್ನ ವಾಶ್ ಮಾಡಿ ನಾನು ಹೇರ್ನ ಟೈ ಮಾಡಿದ್ದೀನಿ. ನೀವು ಫೇಶಿಯಲ್ ರೇಸರ್ನ ಯೂಸ್ ಮಾಡೋಕ್ಕೂ ಮುಂಚೆ ನಿಮ್ಮ ಫೇಸಲ್ಲಿರೋ ಮೇಕಪ್ನ ರಿಮೂವ್ ಮಾಡಿ ನೆಕ್ಸ್ಟ್ ಫೇಸ್ನ ವಾಶ್ ಮಾಡಿ. ಇವಾಗ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಥರ ಮೇಕಪ್ ಹಾಕಬಾರ್ದು. ನ್ಯಾಚುರಲಾಗಿ ಫೇಸ್ನ ವಾಶ್ ಮಾಡಿರ್ತೀವಲ್ವ, ನಾನಿವಾಗ ಫೇಸ್ನ ವಾಶ್ ಮಾಡಿದ್ದೀನಿ. ಯಾವುದೇ ಥರ ಮೇಕಪ್ನ ಹಾಕಿಲ್ಲ. ನೀವು ಅಷ್ಟೇ ಯಾವುದೇ ಥರ ಮೇಕಪ್ನ ಹಾಕಬಾರ್ದು. ಮಾಯ್ಶ್ಚರೈಸರ್ ಒಂದು ಯೂಸ್ ಮಾಡಬೇಕು. ಇವಾಗ ಮಾಯ್ಶ್ಚರೈಸರ್ ಹಾಕೋತಿದ್ದೀನಿ. ನೀವು ಯಾವ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಿ ಅದನ್ನು ಹಾಕೊಳ್ಳಿ. ನಾನಿವತ್ತು ಡಾಟ್ ಆ್ಯಂಡ್ ಕಿ ಮಾಯ್ಶ್ಚರೈಸರ್ನ ಹಾಕೋತಿದ್ದೀನಿ. ಮಾಯ್ಶ್ಚರೈಸರ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ. ಓಕೆ, ನಾನಿವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಾಯಿತು. ಫೇಶಿಯಲ್ ರೇಸರ್ ಯೂಸ್ ಮಾಡಬೇಕಾದ್ರೆ ತುಂಬಾ ನಿಧಾನಕ್ಕೆ ಯೂಸ್ ಮಾಡಬೇಕು. ನೀವು ಹರಿಬರಿಲಿ ತುಂಬ ಫಾಸ್ಟಾಗಿ ಎಲ್ಲ ಹ್ಯಾಂಡಲ್ ಮಾಡಬಾರ್ದು. ತುಂಬ ಕೇರ್ಫುಲ್ಲಾಗಿ ಸ್ಲೋ ಆಗಿ ಯೂಸ್ ಮಾಡಬೇಕು ನೀವು. ಓಕೆ, ನಾನು ಯಾವ ಥರ ಅಂತ ಈ ಥರ ಹೇರ್ನ ಫುಲ್ ಟೈಟಲ್ಲಿ ಇಟ್ಕೊಂಡು ನೀವು ನೋಡಿ ಹೀಗೆ ಮಾಡಬಾರ್ದು. ಈ ಥರ ಕ್ರಾಸಾಗಿ ಇಟ್ಕೋಬೇಕು. ಓಕೆ, ನಾನು ತೋರಿಸ್ತೀನಿ ನೋಡಿ. ಈ ಥರ ಸ್ಲೋ ಆಗಿ
ಸಿ ಮೈ ಹೇರ್ ಎಷ್ಟಿದೆ ಅಂತ ಗೊತ್ತಾಗ್ತಿದೆ. ಡೈರೆಕ್ಟಾಗಿ ಕಾಣಿಸಲ್ಲ, ಬಟ್ ನಮ್ಮ ಫೇಸಲ್ಲಿ ಎಷ್ಟು ಹೇರ್ ಇರುತ್ತೆ ಅಂತ ನೋಡಿ. ಈ ಥರ ಇಡೀ ಫೇಸ್ನ ನೀವು ರೇಸರ್ ಮಾಡಬೇಕು. ಓಕೆ, ಸಿ ಎಷ್ಟಿದೆ ಅಂತ ನೋಡಿ. ನಾನು ತೋರಿಸಿದ್ದೀನಲ್ವ, ಇದೇ ಥರ ನೀವು ಫುಲ್ ಇಡೀ ಫೇಸ್ನ ಮಾಡಬೇಕು. ನನಗೆ ಫೋನಲ್ಲಿ ಪ್ರಾಪರಾಗಿ ಮಾಡೋಕ್ಕಾಗ್ತಿಲ್ಲ, ಸೊ ಮಿರರಲ್ಲಿ ನೋಡ್ಕೊಂಡು ನಾನು ಮಾಡ್ಕೊಂಡು ಬರ್ತೀನಿ. ಇಡೀ ಫೇಸ್ನ ಮಾಡ್ತೀನಿ ನಾನು ಅದೇ ಥರ. ಓಕೆ, ಯೂಸ್ ಮಾಡಾದಮೇಲೆ ವಾಶ್ ಮಾಡಿ ಕಾಟನ್ ಬಟ್ಟೆಲಿ ಒರೆಸಿ ಕ್ಯಾಪ್ ಹಾಕಿ ಮಾಡಿ. ನೆಕ್ಸ್ಟ್ ಯೂಸ್ ಮಾಡ್ಕೋಬೇಕಾದ್ರೂ ಅಷ್ಟೇ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ. ರೇಸರೆಲ್ಲ ಯೂಸ್ ಮಾಡಾದಮೇಲೆ ಮತ್ತೆ ನೀವು ಫೇಸ್ನ ವಾಶ್ ಮಾಡಿ ಮತ್ತೆ ಮಾಯ್ಶ್ಚರೈಸರ್ನ ಹಚ್ಕೋಬೇಕು. ಹಚ್ಚೋದ್ರಿಂದ ನಿಮಗೆ ರ್ಯಾಷಸ್ ಮತ್ತು ಇಚ್ಚಿಂಗು ಆ ಥರ ಎಲ್ಲ ಏನೂ ಬರಲ್ಲ. ಫೇಶಿಯಲ್ ರೇಸರ್ನ ಯೂಸ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನೀವು ತುಂಬ ಫಾಸ್ಟಾಗೆಲ್ಲ ಯೂಸ್ ಮಾಡಿದರೆ ಸ್ಕಿನ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ತುಂಬ ನಿಧಾನಕ್ಕೆ ಸ್ಲೋ ಆಗಿ ಸ್ಕಿನ್ನ ಟೈಟಾಗಿ ಹಿಡಿದು ನೀವು ರೇಸರ್ನ ಯೂಸ್ ಮಾಡಬೇಕು. ಫೇಶಿಯಲ್ ರೇಸರ್ನ ಯೂಸ್ ಮಾಡಬೇಕಾದ್ರೆ ತುಂಬ ಅರ್ಜೆಂಟಲ್ಲಿ ದಯವಿಟ್ಟು ಯೂಸ್ ಮಾಡಬೇಡಿ. ಯಾರೂ ದಯವಿಟ್ಟು ಯೂಸ್ ಮಾಡಬೇಡಿ. ನಿಧಾನಕ್ಕೆ ಕೂಲಾಗಿ ರೇಸರ್ನ ಯೂಸ್ ಮಾಡಿ. ಸ್ಕಿನ್ನ ಸ್ವಲ್ಪ ಟೈಟಾಗಿ ಹಿಡಿದು ರೇಸರ್ನ ಯೂಸ್ ಮಾಡಿ. ನಾನು ಯಾವ ಥರ ಅಂತ ತೋರಿಸಿದ್ದೀನಿ ನಿಮಗೆ, ಸ್ವಲ್ಪ ಆ ಥರ ನೀವು ನೋಡ್ಕೊಂಡು ಮಾಡಿ. ಮತ್ತು ನೀವು ಪಿಂಪಲ್ಸ್ ಇರೋ ಜಾಗದಲ್ಲೆಲ್ಲ ಸ್ವಲ್ಪ ರೇಸರ್ನ ಯೂಸ್ ಮಾಡಬೇಡಿ. ಆ ಪ್ಲೇಸ್ನ ಬಿಟ್ಟು ಬೇರೆ ಕಡೆ ರೇಸರ್ನ ಯೂಸ್ ಮಾಡ್ಕೊಳ್ಳಿ. ರೇಸರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಸ್ಮೂತ್ ಆಗುತ್ತೆ ಮತ್ತು ಮೇಕಪ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಮೇಕಪ್ ಎಲ್ಲ ಕೂರುತ್ತೆ ನಿಮ್ಮ ಫೇಸಿಗೆ. ಸ್ಕಿನ್ ಒಂಥರ ಗ್ಲೋ ಕೊಡುತ್ತೆ ಈ ಥರ ರೇಸರ್ ಯೂಸ್ ಮಾಡೋದ್ರಿಂದ. ನೀವು